ವಿಶ್ವವೇ ಗಡಗಡ ಅಂತ ಇದೆ. ಕಳೆದ ರಾತ್ರಿ ಜೆಫ್ರಿ ಎಪ್ಸ್ಟೀನ್ ಫೈಲ್ಸ್ ರಿಲೀಸ್ ಆಗಿದೆ. ಕಳೆದ ರಾತ್ರಿ ಜೆಫ್ರಿ ಎಪ್ಸ್ಟೀನ್ ಫೈಲ್ಸ್ ರಿಲೀಸ್ ಆಗಿದೆ. ಫೈಲ್ಸ್ ನಲ್ಲಿ ಸಾವಿರಾರು ರಾಜಕಾರಣಿಗಳ ಭವಿಷ್ಯ ಅಡಗಿದೆ. ಸೆಕ್ಸ್ ಸ್ಕ್ಯಾಂಡಲ್ ನಡೆಸ್ತಾ ಇದ್ದಂತಹ ಜೆಫ್ರಿ ಎಪ್ಸ್ಟೀನ್ ಫೈಲ್ಸ್ಗೆ ಇದೀಗ ಇಡೀ ವಿಶ್ವವೇ ನಡುಗ್ತಾ ಇದೆ. ರಾಜಕಾರಣಿಗಳಿಗೆ ಹುಡುಗಿಯರನ್ನ ಸಪ್ಲೈ ಮಾಡ್ತಾ ಇದ್ದಿದ್ದು ಇದೇ ಜೆಫ್ರಿ. ರಾಜಕಾರಣಿಗಳಿಗೆ ಹುಡುಗಿಯರನ್ನ ಸಪ್ಲೈ ಮಾಡ್ತಾ ಇದ್ದಂಥ ಈ ಜೆಫ್ರಿ ಏನಿದ್ದಾನೆ, ಯಾವ ರಾಜಕಾರಣಿಗಳಿಗೆ ಹುಡುಗಿಯರನ್ನ ಕಳಿಸಿದ್ದಾಗಿ ಫೈಲ್ಸ್ ನಲ್ಲಿ ಮೆನ್ಷನ್ ಆಗಿದೆ. ಕಳೆದ ರಾತ್ರಿ ಒಟ್ಟು 350 GB ಫೈಲ್ಸ್ ರಿಲೀಸ್ ಆಗಿದೆ. ಜೆಫ್ರಿ ಎಪ್ಸ್ಟೀನ್ BRK 22 ಡೇಟಾದಲ್ಲಿ ಹಲವು ಹೆಸರುಗಳನ್ನ ಇಲಾಖೆ ಅಳಿಸಿದೆ. US ನ್ಯಾಯ ಇಲಾಖೆಯಿಂದ ಫೈಲ್ಸ್ ರಿಲೀಸ್ ಆಗಿರುವಂಥದ್ದು. ಫೈಲ್ಸ್ನಲ್ಲಿ ಬಿಲ್ ಕ್ಲಿಂಟನ್, ಮೈಕಲ್ ಜಾಕ್ಸನ್, ಡೊನಾಲ್ಡ್ ಟ್ರಂಪ್ ಹೆಸರಿರೋದು ಕೂಡ ಪತ್ತೆಯಾಗಿದೆ. ವಿಶ್ವದಾದ್ಯಂತ ಹೊಸ ತಲ್ಲಣ ಸೃಷ್ಟಿಸಿದೆ ಎಪ್ಸ್ಟೀನ್ ಫೈಲ್ಸ್. ಉನ್ನತ ಮಟ್ಟದಲ್ಲಿ ತನಿಖೆ ನಡೆಸುವಂತೆ ಇಲಾಖೆ ಸೂಚನೆ ಕೊಟ್ಟಿದೆ. ಇದು ಒಂದು ದೊಡ್ಡ ಸ್ಕ್ಯಾಮ್. ಹೀಗಾಗಿ ಎಪ್ಸ್ಟೀನ್ ಫೈಲ್ಸ್ ಇಡೀ ವಿಶ್ವವೇ ಗಡಗಡ ಅಂತೇಳಿ ನಡುಗ್ತಾ ಇದೆ. ಕಾರಣ, ಆ ಫೈಲ್ಸ್ ನಲ್ಲಿ ಸಾವಿರಾರು ರಾಜಕಾರಣಿಗಳ ಭವಿಷ್ಯ ಅಡಗಿದೆ. ಏನಾಗುತ್ತೆ ಅವರ ಭವಿಷ್ಯ ಅನ್ನುವಂಥದ್ದು. ರಾಜಕಾರಣಿಗಳಿಗೆ ಹುಡುಗಿಯರನ್ನ ಈ ಜೆಫ್ರಿ ಅನ್ನುವಂಥವನು ಸಪ್ಲೈ ಮಾಡ್ತಾ ಇದ್ದ ರಾತ್ರಿ ಕಳೆಯೋದಕ್ಕೆ. ಹಾಗಾಗಿ ಯಾವ ರಾಜಕಾರಣಿಗಳಿಗೆ ಹುಡುಗಿಯರನ್ನ ನಾನು ಕಳಿಸಿದ್ದೀನಿ ಅನ್ನುವಂಥ ಡೀಟೇಲ್ಸ್ ಅದರಲ್ಲಿದೆ. US ನ್ಯಾಯ ಇಲಾಖೆಯಿಂದ ಈ ಫೈಲ್ ರಿಲೀಸ್ ಆಗಿರುವಂಥದ್ದು. ಡೇಟಾದಲ್ಲಿ ಹಲವು ಹೆಸರುಗಳು ಇಲಾಖೆ ಅಳಿಸಿ ಹಾಕ್ಬಿಟ್ಟಿದೆ. US ನ್ಯಾಯ ಇಲಾಖೆಯಿಂದ ಫೈಲ್ಸ್ ರಿಲೀಸ್ ಆಗಿರೋದ್ರಿಂದ ಇಲಾಖೆಯೇ ಕೆಲವೊಂದು ಹೆಸರುಗಳನ್ನು ಅಳಿಸಿದೆ ಎನ್ನುವಂಥ ಆರೋಪ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಆ ಒಂದು ಫೈಲ್ಸ್ ನಲ್ಲಿ ಬಿಲ್ ಕ್ಲಿಂಟನ್ ಹೆಸರಿದೆ, ಮೈಕಲ್ ಜಾಕ್ಸನ್ ಹೆಸರಿದೆ, ಡೊನಾಲ್ಡ್ ಟ್ರಂಪ್ ಹೆಸರಿರೋದು ಕೂಡ ಪತ್ತೆಯಾಗಿದೆ. ಅಂದ್ರೆ ಇವರಿಗೂ ಕೂಡ ಹುಡುಗಿಯರನ್ನ ಈತ ಸಪ್ಲೈ ಮಾಡಿದ್ದ, ಅದರ ಒಂದು ಡೀಟೇಲ್ಸ್ ಕೂಡ ಈ ಫೈಲ್ಸ್ ನಲ್ಲಿರುವಂಥದ್ದು. ಹೀಗಾಗಿ ವಿಶ್ವದಾದ್ಯಂತ ಹೊಸ ತಲ್ಲಣವನ್ನೇ ಸೃಷ್ಟಿಸಿದೆ ಈ ಫೈಲ್ಸ್.